ಇದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎಗೆ ಕೆಂಪೇಗೌಡ ಬಡಾವಣೆ ನಾಗರಿಕರು ಹೊಸದೊಂದು ಡಿಮಾಂಡ್ ಅನ್ನು ಮುಂದಿಟ್ಟಿದ್ದಾರೆ. ಈಗ ಶಿವರಾಮ್ ಕಾರಂತ ಲೇಔಟ್ ಅಲ್ಲಿ ಅತ್ಯುತ್ತಮವಾದಂತಹ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ NPKL ಈ ಬಡಾವಣೆಯಲ್ಲಿ ಫುಟ್ಪಾತ್ ನಿರ್ಮಾಣ ಮಾಡಿಲ್ಲ. ಡಾಂಬರ್ ರಸ್ತೆಗಳ ಪಕ್ಕ ಒಳ ಚರಂಡಿಯ ಮೇಲೆ ಸ್ಲ್ಯಾಬ್ ಅನ್ನು ಹಾಕಿದ್ದಾರೆ. ಪ್ರತ್ಯೇಕವಾದಂತಹ ಫುಟ್ಪಾತ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ವಿನೂತನವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಮೀಡಿಯಾ ಆಯುಕ್ತರಾಗಿರುವಂತಹ ಮಣಿವಣ್ಣನ್ಗೆ NPKL ನಿವಾಸಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಶಿವರಾಮ್ ಕಾರಂತ ಲೇಔಟ್ ಈ ಭಾಗದಲ್ಲಿ ರಸ್ತೆಗಳಿಗೆ ಅತ್ಯುತ್ತಮವಾದಂಥ ಫುಟ್ಪಾತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. NPKL ಬಡಾವಣೆಯಲ್ಲಿ ವಿವಿಧ ಬ್ಲಾಕ್ಗಳಲ್ಲಿ ಓಡಾಡೋದಕ್ಕೆ ಫುಟ್ಪಾತ್ ವ್ಯವಸ್ಥೆ ಇಲ್ಲ. ಡಾಂಬರ್ ರಸ್ತೆಯ ಪಕ್ಕ ಒಳಚರಂಡಿ ಮೇಲೆ ಬರೀ ಸ್ಲ್ಯಾಬನ್ನು ಹಾಕಿಬಿಟ್ಟಿದ್ದಾರೆ. ಆದರೆ ಪ್ರತ್ಯೇಕ ಫುಟ್ಪಾತ್ ವ್ಯವಸ್ಥೆ ಬೇಕಲ್ಲ, ಆ ನಿಟ್ಟಿನಲ್ಲಿ ನಿವಾಸಿಗಳು ಬೇಡಿಕೆಯನ್ನು ಇಟ್ಟಿರುವುದು. Footpath, sir, that is a big concern. Footpath, ಶಿವರಾಮ್ ಕಾರಂತ ಲೇಔಟ್ ನೋಡಿದ್ರೆ ಫುಟ್ಪಾತ್ ಎಷ್ಟು ಕಾಣುತ್ತೆ. ಹೌದು, ಇಲ್ಲಿ ಕಾಣ್ತಾ ಇಲ್ವಾ ಉಮೇಶ್? ಪ್ಲಾನ್ ಮಾಡಿಲ್ವಾ? ಪೆಡಿಸ್ಟ್ರಿಯನ್ಸ್ಗೆ ಇಟ್ಸ್ ವೆರಿ ಪ್ಲಾನ್ ಮಾಡಿಲ್ಲ, ಎಲ್ಲಿ ಮಾಡಿಲ್ಲ. ಐ ಅಗ್ರಿ ವಿತ್ ಯು. ಎನಿಥಿಂಗ್ ಕ್ಯಾನ್ ಬಿ ಡನ್ ನೌ. ಸರ್, ಇವಾಗ ನನ್ನ ಸಜೆಷನ್ ಸರ್, BPAC ಅಂತ ಒಂದು ಆರ್ಗನೈಸೇಷನ್, ಅದರಲ್ಲಿ ಬಿ ಮೊಬಿಲಿಟಿ ಅಂತ ಒಂದು ಪ್ರೋಗ್ರಾಮ್ ಇದೆ. ಸರಿ, they work on this footpath designing and mobility related. So you can include them because they have a holistic approach. You can include ಐ ಡೋಂಟ್ ನೋ ಫ್ರಮ್ ನಾಲೆಜ್ ಬಿ ಬ್ಯಾಕ್ ಅವರು ಆಗಲಿ ಹೇಳ್ಬಾರ್ದಪ್ಪ. ಆ ಪಾರ್ಟಿ ಅಂತ ನಮ್ಗೇನು ಪೊಲಿಟಿಕಲ್ ಪಾರ್ಟಿಯಾ? ಪಾರ್ಟಿ ಅಲ್ಲ ಸರ್, ಅದು they actually encourage people to get into. I am open to. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, NPKL ಬಡಾವಣೆಯ ನಿವಾಸಿಗಳು ಫುಟ್ಪಾತ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ. ಆಕ್ಚುಲಿ ಏನು ಸಮಸ್ಯೆ ಆಗಿದೆ ಅಲ್ಲಿ? ಏನಾಗಿದೆ ಅಂದ್ರೆ, ಈಗ ಶಿವರಾಮ್ ಕಾರಂತ ಬಡಾವಣೆ ಇದೆಯಲ್ಲ, ಇದು ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ನಂತರ ಆಗಿರುವಂತ ಬಡಾವಣೆ. ಆದ್ರೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಮೊದಲೇ ಪ್ಲಾನ್ ಅಲ್ಲಿ ಆ ಫುಟ್ಪಾತ್ ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಆದ್ರೆ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಏನಿದೆ 2014ಕ್ಕಿಂತ ಹಿಂದೆ ನಿರ್ಮಾಣ, ಅಂದ್ರೆ ಅದರ ಪ್ಲಾನ್ ರೂಪುಗೊಂಡಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಫುಟ್ಪಾತ್ ನ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಮಣಿವಣ್ಣನ್ ಅವರು ನಿಜಕ್ಕೂ ಕೂಡ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ಬಗ್ಗೆ ಬಹಳಷ್ಟು ಆಸಕ್ತಿ ತಗೊಂಡಿದ್ರು. ಬಹಳ ಹಿಂದೆ ಉಳಿದಿತ್ತು, ಶಿವರಾಮ್ ಕಾರಂತ ಬಡಾವಣೆಗೆ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಹಿಂದೆ ಉಳ್ಕೊಂಡಿತ್ತು. ಆದ್ರೆ ಬಹಳ ಒಂದು ಆಸಕ್ತಿ ಕೊಟ್ಟು ಹ್ಯಾರಿಸ್ ಅವರು ಬಿಡಿ ಅಧ್ಯಕ್ಷರಾದ ನಂತರ ಮತ್ತೆ ಮಣಿವಣ್ಣನ್ ಅವರು ಇಬ್ಬರ ಜಂಟಿ ಒಂದು 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 ಒಳ್ಳೆಯ ಕಾರ್ಯಾಚರಣೆಯಿಂದಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಆದ್ರೆ ಈಗಾಗಲೇ ಡಾಂಬರೀಕರಣ ಆಗಿದೆ. ರಸ್ತೆ ಪಕ್ಕದಲ್ಲಿ ಏನು ಚರಂಡಿ ಇರ್ತದೆ, ಒಳಚರಂಡಿ ಮಾರ್ಗ, ಅದ್ರ ಮೇಲೆ ಸ್ಲ್ಯಾಬ್ ಗಳನ್ನ ಹಾಕಿದ್ದಾರೆ. ಅದನ್ನೇ ಫುಟ್ಪಾತ್ ರೀತಿಯಲ್ಲಿ ಬಳಸಬೇಕು ಎನ್ನುವಂತ ಪ್ಲಾನ್ ಹಿಂದೆ ಇತ್ತು. ಆದ್ರೆ ಫುಟ್ಪಾತ್ ಪ್ರತ್ಯೇಕವಾಗಿರಬೇಕು, ಒಳಚರಂಡಿ ವ್ಯವಸ್ಥೆ ಅದ್ರ ಪಕ್ಕದಲ್ಲಿ ಇರಬೇಕು ಎನ್ನುವಂಥದ್ದು ಈಗಿನ ಮಾಡರ್ನ್ ಪ್ಲಾನ್ ಗಳಲ್ಲಿ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಡಪ್ರಭು ಕೆಂಪೇಗೌಡ ಲೇಔಟ್ನವರು ಹಲವು ಪೋಸ್ಟ್ ಗಳನ್ನ ಹಾಕಿರುವಂತದ್ದು. ಆ ಪೋಸ್ಟ್ ಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೇವೆ. ಆ ಪೋಸ್ಟ್ ಗಳಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಯಾವ ರೀತಿಯಾಗಿ ಹೈಟೆಕ್ ಆಗಿ ಫುಟ್ಪಾತ್ ಮಾಡಿದೀನಿ ಅದೇ ರೀತಿ ನಮಗೂ ಕೊಡಿ ಅಂತ ಎನ್ನುವ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ. ಈಗ ಏನು BPAC ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಪಾದಚಾರಿ ಮಾರ್ಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶ್ರಮವನ್ನು ಪಡುವಂತಹ ಒಂದು BPAC ಅನ್ನುವಂಥ ಸಲಹಾ ಸಂಸ್ಥೆ ಇದೆ. ಇದ್ರ ಮೂಲಕ ಇದನ್ನ ಸ್ವಲ್ಪ ಏನಾದ್ರು ಪ್ಲಾನ್ ಮಾಡಕ್ ಸಾಧ್ಯ ಇದೆಯಾ ಅನ್ನುವಂತ ವಿಚಾರವನ್ನು ಕೂಡ ಮಣಿವಣ್ಣನ್ ಅವರು ಇಂಜಿನಿಯರ್ ಅವರ ಜೊತೆ ಮಾತನಾಡಿದ್ದಾರೆ. ಅಂದ್ರೆ ಇರುವ ಒಂದು ಜಾಗದಲ್ಲೇ ಒಂದು ಫುಟ್ಪಾತ್ ಅನ್ನ ಜನ ಓಡಾಡ್ಲಿಕ್ಕೆ ಸಾಧ್ಯ ಇದೆಯಾ, ಪ್ಲಾನ್ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅದನ್ನ ಮುಂದಿನ ಸಭೆಯಲ್ಲಿ ಮಾತನಾಡಿ ಅದಕ್ಕೂ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಜನರ ಏನು ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ವಾಸ ಮಾಡಿರುವ ನಿವಾಸಿಗಳ ಡಿಮ್ಯಾಂಡ್ಗೆ ಸ್ವಲ್ಪನಾದ್ರೂ ನಾವು ಒಂದು ಸ್ವಲ್ಪ ಸ್ಪಂದಿಸಬೇಕಾಗಿರುವಂತ ವಿಚಾರ ಇದೆ ಅನ್ನುವಂಥದ್ದು ಇಂಜಿನಿಯರ್ ಗಳಿಗೆ ಹೇಳ್ತಾರೆ. ಆದ್ರೂ ಕೂಡ ಈಗ ಹಲವು ಪೋಸ್ಟ್ ಗಳನ್ನ ಹಾಕಿದೆ. ಅಂದ್ರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಅಲ್ಲಿ ಫುಟ್ಪಾತ್ ಇಲ್ಲ, ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಫುಟ್ಪಾತ್ ಇದೆ, ಈ ರೀತಿಯಾಗಿ ಹಲವು ಪೋಸ್ಟ್ ಗಳನ್ನ ಈಗ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಣಿವಣ್ಣನವರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಡಿಮ್ಯಾಂಡ್ ಏನಿದೆ, ಈಗ ರೋಡ್ ಇರಲಿಲ್ಲ, ಮುಖ್ಯವಾಗಿ ಹಿಂದೆ ನಾವು ನೋಡಿದ್ದೇವೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಅಲ್ಲಿ ಹೇಗಂದ್ರೆ ಹಾಗೆ ರೋಡ್ ಹಾಕಿದ್ರು. ಈಗ ರೋಡ್ ನ ಸರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೊಸದಾಗಿ ಡಾಂಬರೀಕರಣ ಮಾಡಿರುವಂತದ್ದು, ಎಲ್ಲಿ ಏನು ಸಮಸ್ಯೆಗಳಿದ್ರೆ ಸ್ಪಂದನೆ ಮಾಡುವಂತದ್ದು. ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕೂಡ ಇದೆ. ಯಾಕಂದ್ರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಅಲ್ಲಿ ಮಧ್ಯಭಾಗದಲ್ಲಿ ಅಲ್ಲಲ್ಲಿ ಏನಾಗಿದೆ, ಕೆಲವರು ಕೇಸ್ ಹಾಕಿದ್ದಾರೆ BDA ಮೇಲೆ. ಆ ಕೇಸ್ಗಳ ವಿಚಾರಣೆ ಕೂಡ ನಡೀತಾ ಇದೆ. ಆ ಕೇಸ್ಗಳು ಇತ್ಯರ್ಥ ಆಗದಲ್ಲೇ ಇದ್ರೆ ಕನೆಕ್ಟಿವಿಟಿ ಸಂಪರ್ಕ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವಂತ ವಿಚಾರ ಕೂಡ ಇದೆ. ಆದ್ರೂ ಕೂಡ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಮಣಿವಣ್ಣನು ಸಫಲರಾಗಿದ್ದಾರೆ. ಈಗ ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಕೂಡ ಹ್ಯಾರಿಸ್ ಅವರು ಮತ್ತೆ ಮಣಿವಣ್ಣನವರು ಇಬ್ರು
ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರೋದು ನಿಜಕ್ಕೂ ಕೂಡ ಈಗ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ಏನು ಅವರ ಏನೋ ಒಂದು ಮೊದಲು ಸ್ಪಂದನೆ ಇರ್ತಿರ್ಲಿಲ್ಲ. ಈಗ ಅವ್ರನ್ನ ಕರೆಸಿ ಪ್ರತಿ ತಿಂಗಳು ಅಥವಾ 15 ದಿನಕ್ಕೊಂದ್ಸಲಿ ಮೀಟಿಂಗ್ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಕೇಳುವಂತ ಒಂದು ವ್ಯವಸ್ಥೆಯನ್ನ ಮಣಿಮಣ್ಣು ಕಲ್ಪಿಸುವಂತದ್ದು ದಿವ್ಯಾ. ಇದು ಒಳ್ಳೆಯ ನನಗೆ ಇನ್ನೊಂದು ಪ್ರಶ್ನೆ ಏನ್ ಬಂತು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಫುಟ್ಪಾತ್ ಹಾಕ್ಸಿ, ರೋಡ್ ಹಾಕ್ಸಿ ಅಂತ ಬೇಡಿ ಪಡ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಬೆಂಗಳೂರಲ್ಲಿ, ಇದ್ರ ಬಗ್ಗೆ ಹೇಳಿ. ಯಾಕಂತಂದ್ರೆ ಇದು ಏನಾಗಿದೆ, ಇದು ಡಿಮ್ಯಾಂಡ್ ಇರುವಂತದ್ದು ಬೆಂಗಳೂರಿನ ಹೊರವಲಯದಲ್ಲಿದೆ. ಇದು ಅಂದ್ರೆ ಈಗ ಕೆಂಗೇರಿಯನ್ನ ದಾಟಿ ಮುಂದೆ ಮಾಗಡಿಗೆ ಹೋಗೋ ಸಂದರ್ಭದಲ್ಲಿ ಅಲ್ಲೇ ಹೊಸದಾದ ಬಡಾವಣೆ ಇದು. ರೈತರಿಂದ ಭೂಮಿಯನ್ನ ತೆಗೆದುಕೊಂಡು ನಂತರ ಅದನ್ನ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ 2014ಕ್ಕಿಂತ ಹಿಂದೆ ಆಗಿರುವಂತ ಪ್ಲಾನ್ ಇದು. ಆ ಸಂದರ್ಭದಲ್ಲಿ ಆ ಫುಟ್ಪಾತ್ ಅನ್ನ ಸಪರೇಟ್ ಮಾಡೋ ಬದಲು ಆ ಸ್ಲ್ಯಾಬ್ ಗಳನ್ನ ಫುಟ್ಪಾತ್ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಳಕೆ ಮಾಡ್ತಿದ್ರು ಹಿಂದೆ. ಈಗ ಹೊಸದಾಗಿ ಏನಾಗಿದೆ, ಫುಟ್ಪಾತ್ ಮತ್ತೆ ಇದನ್ನ ಎರಡು ಡಿವೈಡ್ ಮಾಡಿ ಬಳಕೆ ಮಾಡುವಂತ ಸಿಸ್ಟಮ್ ಈಗ ಶಿವರಾಮ್ ಕಾರಂತ ಬಡಾವಣೆ, ಇತ್ತೀಚೆಗೆ ಆಗಿರುವಂತ ಬಡಾವಣೆ, ಇದರಲ್ಲಿ ಪ್ಲಾನ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ನ ನಿಗಾ ಅಡಿನಲ್ಲಿ ಶಿವರಾಮ್ ಕಾರಂತ ಬಡಾವಣೆಯಿಂದ ಹಲವು ಪ್ರಕ್ರಿಯೆಗಳು ಹಿಂದೆ ಕುಂಠಿತವಾಗಿದ್ದನ್ನ ಬಹಳ ಫಾಸ್ಟ್ ಮಾಡಿದ್ದಾರೆ. ಅದು ಕೂಡ ಡೆವಲಪ್ಮೆಂಟ್ ಆಗಿರುವಂತದ್ದು. ಈ ಕೆಂಪೇಗೌಡ ಬಡಾವಣೆಯಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಪರಿಹಾರ ಈಗಿರುವಂತ ಸಿಸ್ಟಮ್ಗೆ ತಕ್ಕಂತೆ ಹೊಂದಿಕೊಂಡು ಏನಾರ ಸಾಲ್ವ್ ಮಾಡಕ್ ಆಗುತ್ತಾ ಅನ್ನುವಂತ ವಿಚಾರವನ್ನ ಮಣಿವಣ್ಣನ ಪ್ರಸ್ತಾಪಕ್ಕೆ ಒಂದು ಇಂಜಿನಿಯರ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಈಗ ಮತ್ತೊಮ್ಮೆ ಅದನ್ನ ಗಮನ ಹರಿಸ್ತಾ ಇರುವಂತದ್ದು ಒಂದು ಜನರ ಮೆಚ್ಚುಗೆ ಪಾತ್ರ ಆಗಿದೆ. ಯಾಕಂದ್ರೆ ಸ್ಪಂದನೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.